ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ನ ಕನ್ನಡ ವಿಷಯದಲ್ಲಿ ಬರುವಂತಹ 5 ಅಂಕದ ಪ್ರಶ್ನೆಗಳು. ಕವಿ ಪರಿಚಯವನ್ನ ಕೇಳ್ತಾರೆ 5 ಅಂಕಕ್ಕೆ 2 ಅಥವಾ 3 ಕವಿಗಳ ಹೆಸರನ್ನ ಕೊಟ್ಟಿರ್ತಾರೆ. ಕವಿ ಪರಿಚಯವನ್ನ ಬರಿಬೇಕಾಗುತ್ತೆ. ಅದಕ್ಕೆ ನಿಮ್ಗೆ ಇರುವಂತಹ ಟೋಟಲ್ ಸಿಲೆಬಸ್ ಏನಿದೆ 16 ಲೆಸನ್ಸ್. ಎಲ್ಲರನ್ನ ನೆನಪಿಡುವಂತ ಅವಶ್ಯಕತೆ ಇಲ್ಲ. 7 ಕವಿಗಳ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಅದರಲ್ಲಿ ಮೊದಲನೇ ಭಾಗ ವಿಡಿಯೋದಲ್ಲಿ ನಾವು ಇಬ್ಬರು ಕವಿಗಳ ಪರಿಚಯನ ಮಾಡ್ತಾ ಇದೀವಿ. ಒಂದು ಕುವೆಂಪು ಮತ್ತು ಶಾಂತಕವಿ, ಎರಡನೇ ವ್ಯಕ್ತಿ. ಈ ಕುವೆಂಪು ಮತ್ತು ಶಾಂತ ಕವಿ ಮೇಲೆ ಕೇಳಿದಾಗ ಕವಿ ಪರಿಚಯವನ್ನ ಯಾವ ಫಾರ್ಮ್ಯಾಟ್ ನಲ್ಲಿ ನೀವು ಬರಿಬೇಕು, ರೂಲ್ಸ್ ಏನಿದೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದ್ದು, ನೀವು ಉತ್ತರವನ್ನ ಬರೆಯುವಾಗ ಅದನ್ನ ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರಿಬಾರದು. ಕವಿ ಪರಿಚಯವನ್ನ ಟೆಕ್ಸ್ಟ್ ಬುಕ್ ನಲ್ಲಿ ಇರೋ ರೀತಿ ಬರಿಬಾರದು. ಅದನ್ನ ಒಂದು ನಿರ್ದಿಷ್ಟವಾದ ಫಾರ್ಮ್ಯಾಟ್ ಮೂಲಕ ನೀವು ಬರಿಬೇಕಾಗುತ್ತೆ. ಈ ಕವಿ ಪರಿಚಯ ಉತ್ತರವನ್ನ ಬರೆಯುವಾಗ ವೈಯಕ್ತಿಕ ಜೀವನದ ಬಗ್ಗೆ ಬರಿಬೇಕಾಗುತ್ತೆ, ಅವ್ರು ಮಾಡಿದಂತ ಕನ್ನಡ ಸೇವೆಗಳ ಬಗ್ಗೆ ಬರಿಬೇಕಾಗುತ್ತೆ, ಅವ್ರಿಗೆ ಇದ್ದಂತ ಹೆಸರಿನ ಬಗ್ಗೆ ಬರಿಬೇಕಾಗುತ್ತೆ, ಮತ್ತೆ ಅವ್ರಿಗೆ ಸಿಕ್ಕಂತ ಪುರಸ್ಕಾರ ಏನು, ಅವ್ರು ಕನ್ನಡಕ್ಕೆ ಬೇರೆ ಸೇವೆ ಏನು ಸಲ್ಲಿಸಿದ್ದಾರೆ, ಇವು 5 ಭಾಗ ಮಾಡಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಮೊದಲನೇ ವ್ಯಕ್ತಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಅವರ ಮೇಲೆ ಪ್ರಶ್ನೆ ಕೇಳಿದಾಗ ಯಾವೆಲ್ಲ ಉತ್ತರವನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲಿಗೆ ವೈಯಕ್ತಿಕ ಜೀವನವನ್ನ ಪರಿಚಯ ಮಾಡ್ತೀವಿ. ಮೊದಲನೇ ಭಾಗದಲ್ಲಿ ಕವಿ ಹೆಸರು, ಬಿರುದು, ಕಾವ್ಯನಾಮ ಅಂದ್ರೆ ಕವಿಯ ಕಿರು ಪರಿಚಯ ಇದು. ಕವಿಯ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅವ್ರಿಗಿದ್ದಂತ ಬಿರುದು ಒಂದು ರಾಷ್ಟ್ರಕವಿ, ಒಂದು ಅಭಿನವ ವಾಲ್ಮೀಕಿ. ಅವ್ರಿಗೆ ಕಾವ್ಯನಾಮ ಅಂದ್ರೆ ಅವರು ತಮ್ಮ ಕೃತಿ ಕಾವ್ಯದಲ್ಲಿ ತಮ್ಮ ಹೆಸರನ್ನು ಏನಾಗಿ ಬಳಸ್ತಿದ್ರು ಅಂದ್ರೆ ಕುವೆಂಪು ಅನ್ನೋ ಶಬ್ದದಿಂದ ಬಳಸ್ತಾ ಇದ್ರು. ಇವು 3 ಅವ್ರ ಕಿರು ಪರಿಚಯ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕವಿಯ ಹೆಸರು, ಅಭಿನವ ವಾಲ್ಮೀಕಿ ರಾಷ್ಟ್ರಕವಿ, ಇವೆರಡು ಅವ್ರಿಗಿದ್ದಂತ ಬಿರುದು. ತಮ್ಮ ಲೇಖನಗಳಲ್ಲಿ ಅವ್ರು ಬಳಸ್ತಿದ್ದಂತ ಪದ, ತಮ್ಮ ಹೆಸರಿಗೆ ಕುವೆಂಪು ಅನ್ನೋ ಪದವನ್ನ ಬಳಸ್ತಾ ಇದ್ರು, ಅವರು ಅಂಕಿತನಾಮ. ಇವು 3 ಅವ್ರ ಕಿರು ಪರಿಚಯ. ಇನ್ನವರ ವೈಯಕ್ತಿಕ ಜೀವನದ ಬಗ್ಗೆ ಬರೀಬೇಕು. ವೈಯಕ್ತಿಕ ಜೀವನ ಅಂದ್ರೆ ಅವರು ಜನಿಸಿದ್ದು, ಜನ್ಮಸ್ಥಳ, ತಂದೆ ತಾಯಿ, ಕಲಿತಂತ ಶಿಕ್ಷಣ, ಮಾಡದಂತ ವೃತ್ತಿ, ಇವು 5 ಪಾಯಿಂಟ್ ಬಗ್ಗೆ ಬರೆದ್ರೆ ಅವರ ವೈಯಕ್ತಿಕ ಜೀವನವನ್ನ ಬರೆದಂತೆ. ಕುವೆಂಪು ಅವರು ಜನಿಸಿದ್ದು 29 ಡಿಸೆಂಬರ್ 1904ರಲ್ಲಿ. ಜನ್ಮಸ್ಥಳ ಅವ್ರದ್ದು ಶಿವಮೊಗ್ಗ ಜಿಲ್ಲೆ ಹಿರೇಕೋಡಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದ್ದಾರೆ. ಇವರ ತಂದೆ ಹೆಸರು ವೆಂಕಟಪ್ಪ, ತಾಯಿ ಹೆಸರು ಸೀತಮ್ಮ. ಇವರು ಶಿಕ್ಷಣ, ಪ್ರಾಥಮಿಕ ಶಿಕ್ಷಣವನ್ನ ತೀರ್ಥಹಳ್ಳಿಯಲ್ಲಿ ಕಲ್ತಿದ್ದಾರೆ. ಪ್ರೌಢ ಶಿಕ್ಷಣವನ್ನ ಅಂದ್ರೆ ಹೈಸ್ಕೂಲ್ ಶಿಕ್ಷಣವನ್ನ ಮೈಸೂರಿನಲ್ಲಿ ಕಲ್ತಿದ್ದಾರೆ. ತಮ್ಮ 2 ಪದವಿ BA ಮತ್ತು MA ಪದವಿಗಳನ್ನ ಮಹಾರಾಜ ಕಾಲೇಜ್ ಮೈಸೂರಿನಲ್ಲಿ ಕಲ್ತಿದ್ದಾರೆ. ಅವರು ಮಾಡಿದಂತ ವೃತ್ತಿ ಅಂದ್ರೆ ಲೇಖನದೊಂದಿಗೆ ಜೀವನದಕ್ಕೋಸ್ಕರ ಇದ್ದಂತ ಒಂದು ಉದ್ಯೋಗ ಅವ್ರದ್ದೇನಂದ್ರೆ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿದ್ರು, ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದರು. 2 ರೀತಿಯಾದ ಸೇವೆ ಮಾಡಿದ್ದಾರೆ. ಒಂದು ಲೆಕ್ಚರ್ ಆಗಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ರು. ನಂತರದಲ್ಲಿ ಪ್ರಮೋಷನ್ ಆಗಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ನೇಮಕ ಆದರು. ಇದಿಷ್ಟು ಅವರ ವೈಯಕ್ತಿಕ ಜೀವನ. ವೈಯಕ್ತಿಕ ಜೀವನದಲ್ಲಿ ಬರುವಂತ 5 ಪಾಯಿಂಟ್ ಅಂದ್ರೆ ಅವರ ಜನನ, ಜನ್ಮಸ್ಥಳ, ತಂದೆ ತಾಯಿ ಹೆಸರು, ಅವರು ಕಲ್ತಂತ ಶಿಕ್ಷಣ, ವೃತ್ತಿ ಜೀವನ, ಇವು 5 ಪಾಯಿಂಟ್ ಅದರಲ್ಲಿ ಬರುತ್ತೆ. ಕಿರು ಪರಿಚಯದಲ್ಲಿ ಕವಿ ಹೆಸರು, ಕಾವ್ಯನಾಮ, ಬಿರುದು ಬರುತ್ತೆ. ಇನ್ನು ಅವರು ಕನ್ನಡಕ್ಕೆ ಸಲ್ಲಿಸಿದಂತ ಸೇವೆಗಳು. ಇದರಲ್ಲಿ ನೀವು ಕವನ ಸಂಕಲನಗಳು, ಕಥಾ ಸಂಕಲನಗಳು, ಕೃತಿಗಳು, ಕಾದಂಬರಿಗಳು, ಆತ್ಮಕಥೆ, ಪ್ರವಾಸ ಕಥನ, ಯಾವ್ದಾದ್ರೂ ಪುಸ್ತಕಗಳ ಹೆಸರನ್ನ ಬರೀಬಹುದು. ಇದು ಅವರು ಕನ್ನಡಕ್ಕೆ ಸಲ್ಲಿಸಿದಂತ ಸೇವೆಗಳ ಬಗ್ಗೆ. ಮಿನಿಮಮ್ 2 ಅಥವಾ 3 ಪಾಯಿಂಟ್ ಇರಲೇಬೇಕಾಗತ್ತೆ. ಕುವೆಂಪು ಅವರು ಬರೆದಂತ ಕವನ ಮತ್ತು ಕಥಾ ಸಂಕಲನಗಳು: ಕೊಳಲು, ನವಿಲು, ಚಂದ್ರ ಮಂಚಕ್ಕೆ ಬಾ ಚಕೋರಿ, ಪಕ್ಷಿ ಕಾಶಿ, ಇವು ಅವರು ಬರೆದಂತ ಕವನ ಸಂಕಲನಗಳು ಅಥವಾ ಕಥಾ ಸಂಕಲನಗಳು. ಕೃತಿ ಅಥವಾ ಕಾದಂಬರಿಗಳು: ಕಾನೂರು ಹೆಗ್ಗಡತಿ, ಮಳೆಗಾಲದಲ್ಲಿ ಮದುಮಗಳು. ಅವರು ಬರೆದಂತ ವಿದ್ಯಾರ್ಥಿಗಳೇ, ಸಾಯಿಗುಡ್ ಕ್ಲಾಸಸ್ ಸಂಸ್ಥೆ ವತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕಂದ್ರೆ ಗೂಗಲ್ ನಲ್ಲಿ ನೀವು ಸರ್ಚ್ ಎಂಜಿನ್ ನಲ್ಲಿ ಸಾಯಿಗುಡ್ ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಆಗ ಈ ರೀತಿಯಾದ ಲಿಂಕ್ ಗಳು ಓಪನ್ ಆಗುತ್ತೆ. ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ವೆಬ್ ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜ್ ನಲ್ಲಿ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಂಸ್ಥೆ ವತಿಯಿಂದ ಬಿಡುಗಡೆ ಮಾಡಿದಂತ ಮೊಬೈಲ್ ಆಪ್ ನಿಮಗೆ ಲಭ್ಯವಾಗುತ್ತೆ. ಈ ರೀತಿಯಾದ ಮೊಬೈಲ್ ಆಪ್ ನ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಮೊದಲನೇ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿರುವಂತಹ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡೋದ್ರ ಮೂಲಕ ನೀವು ಸಬ್ಮಿಟ್ ಕೊಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಬೇಕಾಗಿರುವಂತಹ ಕ್ಲಾಸ್ ಗಳ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು. ಇದಿಷ್ಟು ನಮ್ಮ ಕ್ಲಾಸ್ ನ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನ ಮುಂದೆ ಮತ್ತೆ ಸ್ಟೋರಿಗೆ ಹೋಗೋಣ. ನಾಟಕಗಳು: ಸ್ಮಶಾನ ಕುರುಕ್ಷೇತ್ರ, ಜಲಗಾರ, ಶೂದ್ರ ತಪಸ್ವಿ. ಆತ್ಮಕಥೆ ಅಂದ್ರೆ ತಮ್ಮ ಜೀವನದ ಬಗ್ಗೆ ಬರೆದಂತ ಕೃತಿ ನೆನಪಿನ ದೋಣಿಯಲ್ಲಿ. ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಇವಿಷ್ಟು ಅವ್ರು ಮಾಡಿದಂತ ಕನ್ನಡದ ಸೇವೆ ಆಯ್ತು. ಇನ್ನು ಅವ್ರಿಗೆ ಸಿಕ್ಕಂತ ಪುರಸ್ಕಾರ. ಪುರಸ್ಕಾರವನ್ನ 3 ಭಾಗ ಮಾಡ್ಬೇಕಾಗತ್ತೆ. ಅವ್ರಿಗೇನಾದ್ರೂ ಜ್ಞಾನಪೀಠ ಸಿಕ್ಕಿದ್ರೆ ಅದು ಯಾವ ಕೃತಿಗೆ ಸಿಕ್ಕಿದೆ,
ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿದ್ದು ಅದು ಯಾವ ಕೃತಿಗೆ ಸಿಕ್ಕಿದೆ, ಇವೆರಡನ್ನ ಬರೆದು ಇತರ ಪುರಸ್ಕಾರಗಳ ಬಗ್ಗೆ ಬರಿಬೇಕು. ಮೊದಲನೇದ್ದು ಜ್ಞಾನಪೀಠ ಪ್ರಶಸ್ತಿ ಶ್ರೀ ರಾಮಾಯಣ ದರ್ಶನಂ ಅನ್ನೋ ಮಹಾಕಾವ್ಯಕ್ಕೆ ಸಿಕ್ಕಿದೆ. ಎರಡನೇದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಅದು ಕೂಡ ಶ್ರೀ ರಾಮಾಯಣ ದರ್ಶನಂ ಅನ್ನೋ ಕೃತಿಗೆನೆ ಸಿಕ್ಕಿದೆ. ಅವರು ಸಿಕ್ಕಂತ ಇತರ ಪ್ರಶಸ್ತಿಗಳಂದ್ರೆ ಪದ್ಮಭೂಷಣ, ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ನಾಡೋಜ. ಪುರಸ್ಕಾರದ ಬಗ್ಗೆ ಮುಗಿದ ನಂತರ ಅವ್ರು ಸಿಕ್ಕಂತ ಡಾಕ್ಟರೇಟ್ ಪದವಿ ಅಂದ್ರೆ ಅವ್ರಿಗೆ ಗೌರವಕ್ಕೋಸ್ಕರ ಕೊಟ್ಟಂತ ಡಾಕ್ಟರೇಟ್ ಪದವಿ, ಡಿಲೀಟ್ ಪದವಿ ಬಗ್ಗೆ ಬರಿಬೇಕಾಗುತ್ತೆ. ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಈ 4 ವಿಶ್ವವಿದ್ಯಾಲಯಗಳು ಅವರಿಗೆ ಡಿಲೀಟ್ ಪದವಿಯನ್ನ, ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಿದ್ದಾರೆ. ಅವರು ಕನ್ನಡಕ್ಕೆ ಇತರೆ ಸೇವೆ ಏನ್ ಮಾಡಿದ್ದಾರೆ ಅಂದ್ರೆ ಲೇಖನಗಳನ್ನು ಕೊಡೋದ್ರೊಂದಿಗೆ ಮತ್ತೆ ಬೇರೆ ಏನ್ ಕೆಲಸ ಮಾಡಿದ್ದಾರೆ. ಕನ್ನಡ ಅಧ್ಯಯನ ಕೇಂದ್ರ ಸ್ಥಾಪಿಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಭಿವೃದ್ಧಿಗೆ ಶ್ರಮಿಸಿದರು. ಕನ್ನಡ ಅಭಿವೃದ್ಧಿಗೋಸ್ಕರ ಒಂದು ಇಲಾಖೆಯನ್ನ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಿದ್ರು ಕನ್ನಡಕ್ಕಾಗಿ. ಮಂತ್ರ ಮಾಂಗಲ್ಯ ಎಂಬ ಶ್ರೀಮಂತಿಕೆ ತೋರಿಕೆ ಮದುವೆ ಬದಲಾಗಿ ಸಾಮಾನ್ಯ ಮದುವೆ ಆಗುವುದನ್ನು ಹೇಳಿಕೊಟ್ಟರು. ಸೊ ಮಂತ್ರ ಮಾಂಗಲ್ಯ ಅನ್ನೋ ಒಂದು ಯೋಜನೆ ಪ್ರಕಾರ ಸಿಂಪಲ್ ಆಗಿ ಹೇಗೆ ಮದುವೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇವರು ನಮಗೆ ಅದ್ದೂರಿ ಮದುವೆಯಲ್ಲಿ ವ್ಯರ್ಥ ಖರ್ಚನ್ನ ಮಾಡೋ ಬದಲಾಗಿ ಸಿಂಪಲ್ ಆಗಿ ಹೇಗೆ ಮದುವೆ ಮಾಡ್ಬೇಕು ಅನ್ನೋದು ಒಂದು ಯೋಜನೆಯನ್ನು ಹೇಳಿಕೊಟ್ರು. ಇನ್ನು ಸಾಹಿತ್ಯ ಸಮ್ಮೇಳನ, ಇವರು 1957ರಲ್ಲಿ ಧಾರವಾಡದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಇವರು ಮರಣ ಹೊಂದಿದ್ದು ನವೆಂಬರ್ 11, 1994. ಸೊ ಇಷ್ಟು ಡೀಟೇಲ್ಸ್ ನೀವು ಪೂರ್ತಿ ಬರೆದಾಗ ಮಾತ್ರ ನಿಮ್ಗೆ 5 ಅಂಕಗಳು ದೊರೆಯುತ್ತೆ. ಎರಡನೇ ಕವಿ ಪರಿಚಯ, ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ರಿ. ಸೊ ಮೊದಲಿಗೆ ಲೇಖಕರ ಹೆಸರು, ಬಿರುದು, ಕಾವ್ಯನಾಮದ ಮೂಲಕ ಅವರ ಕಿರು ಪರಿಚಯವನ್ನ ಮಾಡ್ತೀವಿ. ಕವಿ ಹೆಸರು ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ಕರಿ. ಅವ್ರಿಗಿದ್ದಂತ ಬಿರುದು ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ. ಅವರ ಕಾವ್ಯನಾಮ ಶಾಂತಕವಿ. ಇದಿಷ್ಟು ಅವ್ರ ಕಿರು ಪರಿಚಯ. ಇನ್ನು ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಬರಿತೀವಿ, ಅಂದ್ರೆ ಜನನ, ಜನ್ಮಸ್ಥಳ, ತಂದೆ ತಾಯಿ ಬಗ್ಗೆ ಎಲ್ಲ ಬರಿತೀವಿ, ಶಿಕ್ಷಣ, ವೃತ್ತಿ. ಸೊ ಜನಿಸಿದ್ದು 15 ಜನವರಿ 1859ರಲ್ಲಿ. ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯಲ್ಲಿ. ತಂದೆ ಹೆಸರು ಗೋಪಾಲಾಚಾರ್ಯ, ತಾಯಿ ಹೆಸರು ಪಾರ್ವತಿ. ಅವರು ಶಿಕ್ಷಣ ರಾಣೆಬೆನ್ನೂರು ಮತ್ತು ಧಾರವಾಡ, ಗದಗನಲ್ಲಿ, ಹಾವೇರಿಯಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಶಿಕ್ಷಣವನ್ನು ಮಾಡಿಕೊಂಡಿದ್ದಾರೆ. ಅವರು ವೃತ್ತಿ ಜೀವನ ಕನ್ನಡ ಶಾಲೆ ಶಿಕ್ಷಕರಾಗಿದ್ರು, ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿದ್ರು. ಕವನ ಸಂಕಲನ, ಇಲ್ಲಿಂದ ಅವರು ಬರೆದಂತ ಕನ್ನಡ ಸೇವೆ, ಕವನ ಸಂಕಲನ, ಕಥಾ ಸಂಕಲನ, ಆನಂದ ಲಹರಿ, ವಿಲಾಸ ಮುಕುಂದ, ಪುಷ್ಪಬಾಣ, ಮೇಘದೂತ, ಇವು ಅವರು ಬರೆದಂತ ಕವನ ಮತ್ತು ಕಥಾ ಸಂಕಲನಗಳು. ಶ್ರೀಮತಿಯ ಸ್ವಯಂವರ, ಆಂಜನೇಯ ವಿಜಯ, ಸೀತಾ ಸ್ವಯಂವರ, ರಾವಣ ವರ. ಸೊ ಇವು ಅವರು ಬರೆದಂತಹ ಕೃತಿಗಳು ಮತ್ತು ಕಾದಂಬರಿಗಳು. ಅವರು ಬರೆದಂತ ನಾಟಕಗಳು ಜರಾಸಂಧ, ಚಿತ್ರಸೇನ, ನಾಗಾನಂದ, ಚಂದ್ರಾವಳಿ. ಇನ್ನು ಅವರು ಕನ್ನಡಕ್ಕೆ ಕೊಟ್ಟಂತ ಕೊಡುಗೆ ಏನು ಅಂದ್ರೆ ಕನ್ನಡ ಸೇವೆಯ ಸಾಹಿತ್ಯದ ಮೂಲಕ ಮತ್ತೆ ಬೇರೆ ಸೇವೆ ಏನ್ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಾಟಕ ಮಂಡಳಿಯನ್ನು ಕಟ್ಟಿದರು. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ನಾಟಕಕ್ಕೋಸ್ಕರ ಒಂದು ಸಂಘವನ್ನ ಕಟ್ಟಿದ್ರು. 1919ರಲ್ಲಿ ನಡೆದ ಧಾರವಾಡ ಸಾಹಿತ್ಯ ಸಮ್ಮೇಳನಕ್ಕೆ ನಡೆಸಬೇಕೆಂದಾಗ ಹಣದ ಕೊರತೆ ಉಂಟಾಗಿದ್ದರಿಂದ ಅದಕ್ಕೆ ಬೇಕಾದ ಅಗತ್ಯ ಹಣಕಾಸಿನ ವ್ಯವಸ್ಥೆಯನ್ನು ಮನೆ ಮನೆಗೆ ಬೇಡಿ ಹಾಡಿ ಸಂಗ್ರಹಿಸಿದರು. ಸೊ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಣದ ಕೊರತೆ ಬಿದ್ದಾಗ ಮನೆ ಮನೆಗೆ ಹೋಗಿ ಹಾಡುವುದ್ರ ಮೂಲಕ ಸಂಗ್ರಹಿಸಿ ಮಾಡಿಕೊಟ್ಟಿದ್ದಾರೆ. ಸೊ ಇದಿಷ್ಟು ಕವಿ ಪರಿಚಯ, ಎರಡನೇ ವ್ಯಕ್ತಿದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇತರ ಕವಿ ಪರಿಚಯಗಳೊಂದಿಗೆ ಸಿಗೋಣ. ಧನ್ಯವಾದಗಳು.